ಇವಾಗ ಎಕ್ಸಾಂಪಲ್ ತಮಿಳಲ್ಲಿ ಒಂದು ಮೂವಿ ಇದೆ, ತಮಿಳಲ್ಲಿ ಏನೋ ವರ್ಡ್ ಇದೆ, ಅಂದ್ರೆ ಕನ್ನಡದಲ್ಲಿ ಅದ್ರ ಅರ್ಥ ಬಂದ್ಬಿಟ್ಟು ಕೊನೆಯ ಬೀಜ ಅಂತ. ಅಂದ್ರೆ ಒಂದು ರೈತ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ, ಗೊಬ್ಬರದ ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ತರ ಬೀಜ ಕೊಡು ಅಂತ ಕೇಳ್ತಾನೆ. ಬೀಜ ಕೊಟ್ಬಿಟ್ಟು ಈ ಬೀಜದಿಂದ ಅಂದ್ರೆ ಇವಾಗ ಅವ್ನು ಬೆಳೆದ್ಮೇಲೆ ಆ ಬೀಜ ಇನ್ನೊಂದು ಬೀಜನ ಉತ್ಪತ್ತಿ ಮಾಡ್ಬೇಕು, ಅದೇ ಅಲ್ವಾ ಪ್ರಕೃತಿ ನಿಯಮ. ಆದ್ರೆ ಈಗಿನ ಕಂಪ್ನಿಗಳನ್ನೋದು ಹೇಗಾಗಿದೆ ಅಂದ್ರೆ ಅವ್ರು ಕ್ರಿಯೇಟ್ ಮಾಡುವಂತ ಬೀಜ ಇನ್ನೊಂದು ಬೀಜಕ್ಕೆ ಉತ್ಪತ್ತಿ ಕೊಡಕ್ಕಾಗಲ್ಲ, ಜಸ್ಟ್ ಅದು ಆ ಒಂದು ಇಳುವರಿಗೆ ಮಾತ್ರ. ಅವಾಗ ತಾತ ಹೇಳ್ಬಿಟ್ಟು ಹೋಗ್ತಾನೆ, ಇದನ್ನ ಯಾರು ಕಂಡು ಹಿಡಿದಿದ್ದು ಅಂತ. ಬ್ರಿಟಿಷರು, ಅದೇ ಸಮ್ ಕಾಮಿಡಿಯಾಗಿ ಹೇಳ್ತಾನೆ, ಆ ಬ್ರಿಟಿಷರ್ಗಾದ್ರೂ ಮಕ್ಳು ಹುಟ್ತಾರ ಇಲ್ವಾ ಅವ್ರದ್ದು ಲಾಸ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಗ್ತಾರೆ. ಸೊ ಹಂಗೆ ಡಿಪೆಂಡೆನ್ಸಿಯನ್ನ ಜಾಸ್ತಿ ಮಾಡ್ತಿದ್ದಾರೆ ರೈತರು ಯೂರಿಯಾ DAP ಗಳ ಮೇಲೆ ಅಥವಾ ಬೀಜಗಳ ಮೇಲೆ. ಅವು ಎಲ್ಲ ಅಂದ್ರೆ ಏನಂದ್ರೆ ಜನಗಳಿಗೆ ಎಜುಕೇಟೇ ಕಡಿಮೆ ಮಾಡ್ತಿದ್ದಾರೆ. ಅಂದ್ರೆ ಆಪ್ಷನ್ಸ್ ಇಲ್ದಂಗ ಆಗಿದೆಯಾ ರೈತರಿಗೆ? ಇವಾಗ ಹೆಂಗೆ ಒಂದು ಹೆಲ್ತ್ ಮಾಫಿಯಾ ಅನ್ನೋದಾಗಿದೆಯೋ, ಫಸ್ಟ್ ಎಲ್ಲ ಮೆಡಿಕಲ್ಸ್ ಅನ್ನೋದು ಎಷ್ಟಿತ್ತು, ತುಂಬಾ ಕಡಿಮೆ ಇತ್ತು ಊರಲ್ಲಿ. ಇವಾಗ ಒಂದೊಂದು ಬೀದಿಗೂ ಒಂದೊಂದು ಮೆಡಿಕಲ್ ಆಗಿದೆ. ಸೇಮ್ ಅದೇ ರೀತಿ ಅಗ್ರಿಕಲ್ಚರ್ ಕೂಡ ಲೈಕ್ ಒಂದು ಮಾಫಿಯಾ ಟೈಪ್ ಆಗಿದೆ ಅಷ್ಟೇ. ಕೆಮಿಕಲ್ ಗೊಬ್ಬರಗಳು, ಕೆಮಿಕಲ್ ಇದು. ಮತ್ತೆ ಇಂಡೈರೆಕ್ಟ್ ಆಗಿ ನೋಡ್ಕೊಂಡ್ರೆ ಇವಾಗ ತುಂಬಾ ಜನಕ್ಕೆ ಗೊತ್ತು, ಲೈಕ್ ಇವಾಗ ನಾರ್ಮಲ್ ಆಗಿ ಸ್ಕೂಲು, ಪ್ರೈವೇಟ್ ಸ್ಕೂಲ್ಸು ಎಲ್ಲ ರಾಜಕಾರಣಿಗಳದೇ ಅಂತ. ಕೆಮಿಕಲ್ ಫ್ಯಾಕ್ಟರೀಸು ಕೂಡ ತುಂಬಾ ರಾಜಕಾರಣಿಗಳದೇ ಇದೆ.